ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ. ಇದರಿಂದ ನಮ್ಮ ಸಂಸ್ಕೃತಿ ಗೊತ್ತಾಗುತ್ತೆ, ನಾವು ಎಷ್ಟು ಬೆಲೆ ಕೊಡ್ತೀವಿ ಒಂದು ಹೆಣ್ಣಿಗೆ ಅನ್ನೋದು. ನಮ್ಮ ತಾಯಿ ಹೆಣ್ಣು, ನನ್ನ ಸೋದರಿ ಹೆಣ್ಣು, ನನ್ನ ಭರತ ಭೂಮಿ ಹೆಣ್ಣು, ನಾವು ಕುಡಿತಾ ಇರೋ ನೀರು ಒಂದು ಹೆಣ್ಣು. ಒಂದು 5 ನಿಮಿಷ ನೀವೇ ಥಿಂಕ್ ಮಾಡಿದ್ರೆ, ಯಾಕೆ ಪ್ರತಿಯೊಂದು ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಆಗಿರ್ಬೋದು ಅಥವಾ ಒಂದು ವೈಜೃಂಭತೆಯಲ್ಲಿ ಇರ್ಬೋದು, ಒಂದು ಹೆಣ್ಣಿನ ಪರಿಕಲ್ಪನೆ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ನದಿಗಳು ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತೆ. ಎಲ್ಲ ನದಿಗಳ ಹೆಸರು ಒಂದು ಹೆಣ್ಣಿನ ಹೆಸರಲ್ಲಿ ಇರುತ್ತೆ. ಇದು ನಮ್ಮ ದೇಶ, ನಮ್ಮ ಸಂಸ್ಕೃತಿ ಒಂದು ಹೆಣ್ಣಿಗೆ ಕೊಟ್ಟಿರುವಂತ ರೆಸ್ಪೆಕ್ಟ್. ಓಕೆ, ಇವತ್ತು ನಾವು ಸಿರಾದಲ್ಲಿ ಒಂದು ಕಾರ್ಖಾನೆ ಮಾಡಿ, ಈ ಕಾರ್ಖಾನೆಯಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟು ಒಂದು ಎಂಪವರ್ಮೆಂಟ್ ಕೊಡ್ಬೇಕನ್ನೋ ಉದ್ದೇಶದಲ್ಲಿ ನಾವು ಸಿರಾ ತಾಲೂಕನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಇವತ್ತು ಬೆಂಗಳೂರಲ್ಲಿ 6 ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ರನ್ ಆಗ್ತಾ ಇದೆ. 7 ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬೆಂಗಳೂರಲ್ಲಿ ಈಗ ಡಿಫೆನ್ಸ್ ಪಾರ್ಕ್ ಅಲ್ಲಿ ಶುರುವಾಗಲಿದೆ ಏಪ್ರಿಲ್ ನಂತರ. ಬಟ್ ಬೆಂಗಳೂರಲ್ಲಿ ಎಷ್ಟೊಂದು ಆಪರ್ಚುನಿಟೀಸ್ ನಮ್ಗೆ ಇದ್ರು ಕೂಡ ನಾವು ಸಿರಾ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂದ್ರೆ, ಸಿರಾ ಆಸ್ ಎ ತಾಲೂಕು ಅತಿ ಹೆಚ್ಚು ವೈಜ್ಞಾನಿಕವಾಗಿ, ಎಜುಕೇಶನ್ ಆಗಿ ಒಂದು ಯಂಗ್ ಜನರೇಷನ್ ಬೆಳೀತಾ ಇದ್ದಾರೆ. ಒಂದು ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇಲ್ಲಿ ಇಂಡಸ್ಟ್ರಿ ಏರಿಯಾ ಡೆವಲಪ್ಮೆಂಟ್ ಆಗಿ ಬಹಳ ವರ್ಷಗಳಾದ್ರೂ ಯಾವುದೊಂದು ಕಾರ್ಖಾನೆ ಬಂದು ಒಂದು ವ್ಯವಹಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಥರ ಒಂದು ಸನ್ನಿವೇಶದಲ್ಲಿ ನನಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಆಪರ್ಚುನಿಟಿ ಕೊಟ್ಟರು. ಸಿರಾನ ತಾಲೂಕಲ್ಲಿ ಆಲ್ರೆಡಿ ರೆಡಿ ಇರೋ ಜಾಗ ಇದೆ, ಯಾಕೆ ನೀವು ಒಂದ್ಸಲಿ ನೋಡಬಾರ್ದು, ನಿಮ್ಗೆ ಏನು ಸಹಾಯ ಬೇಕು ಅಂತ ನಾವು ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರ ವತಿಯಿಂದ ಕೇಳ್ಕೊಂಡಾಗ ಸೊ ನನಗೇನು ಒಂದು ಅರ್ಥ ಆಗಿದ್ದೇನೆಂದ್ರೆ, ಒಂದು ದೊಡ್ಡ ಪ್ರಾಜೆಕ್ಟ್ ಒಂದು ಸಿರಾ ತಾಲೂಕು ಬಂದಾಗ ಈ ತಾಲೂಕನ್ನ ಹೆಂಗೆ ಬೆಳೆಸ್ಬೋದು, ಇಲ್ಲಿರೋ ಹೆಣ್ಣು ಮಕ್ಕಳಿಗೆ ಯಾವ ತರ ಕೆಲಸ ಕೊಡ್ಬೋದು, ಹೆಣ್ಣು ಮಕ್ಕಳನ್ನ ಒಂದು ಸ್ವಾವಲಂಬಿ ಆಗಿ ಅವರ ಒಂದು ಕ್ಷೇತ್ರದಲ್ಲಿ ಅವರೊಂದು ನಿರ್ಗುಣ ಹೊಂದು ಅವರೊಂದು ಹೆಣ್ಣು ದುರ್ಬಲೆ ಅಲ್ಲ, ಅವಳು ಸಬಲೆ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಳ್ಳೋಣ ಅಂತ ಈ ಸಿರಾದ ತಾಲೂಕನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರಿ. ಆಸ್ ಅ ಮ್ಯಾನೇಜ್ಮೆಂಟ್ ಡಿಸಿಷನ್, ನಾವು ಮುಂದಿನ 1 ವರ್ಷದಲ್ಲಿ 50% ಹೆಚ್ಚು ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡ್ತೀವಿ. ಸೊ ಅದು HR ಈಗ ಆಲ್ರೆಡಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳನ್ನ ಅವರ ಒಂದು ಸಾಮರ್ಥ್ಯನ ನಾವು ಹೆಂಗೆ ಒಂದು ವ್ಯಾವಹಾರಿಕವಾಗಿ ಒಂದು ಕಾರ್ಖಾನೆಯಲ್ಲಿ ಯಾವ ತರ ನಾವು ಒಂದು ಅವಕಾಶವನ್ನು ಕಲ್ಪಿಸಿಕೊಡಬಹುದು ಅನ್ನೋದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರದ್ದು ಒಂದು 2 ಎಕ್ಸಾಂಪಲ್ಸ್ ಕೊಟ್ಟೆ ನಾನು ಇವತ್ತು. ಓಲೋ ಅನ್ನೋ ಫ್ಯಾಕ್ಟ್ರಿ ತಮಿಳ್ನಾಡಲ್ಲಿ 100% ವುಮೆನ್ಸ್ ಕೆಲಸ ಮಾಡ್ತಾರೆ. ಮತ್ತೆ ನಮ್ಮ ಕಸ್ಟಮರ್ ಪ್ರೀಮಿಯರ್ ಎನರ್ಜೀಸ್, ಅವರು ನೈಟ್ ಶಿಫ್ಟ್ ಅಲ್ಲಿ 100% ವುಮೆನ್ ಎಂಪವರ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅವರಿಗೆ ಒಂದು ಬೇಕಾಗಿರುವಂತ ಒಂದು ಫೆಸಿಲಿಟೀಸ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಅದಕ್ಕೆ ಒಂದು ಹೆಚ್ಚಿನ ಉದ್ದೇಶದಲ್ಲಿ ಮಾಡಿಕೊಡ್ತೀವಿ. So just I'll give you another 5 minutes about company. ಸೊ ನಿಮಗೆ ಗೊತ್ತಿರ್ಬೋದು, ಇವತ್ತಿನ ರಿನ್ಯೂಬಲ್ ಎನರ್ಜಿ ನಾವೇನು ಹೇಳ್ತಾ ಇದ್ದೀವಿ, ದ ಫ್ಯೂಚರ್ ಆಫ್ ಎನರ್ಜಿ ಇಸ್ ಅ ಸೋಲಾರ್ ಎನರ್ಜಿ. ಇವತ್ತು ಸೋಲಾರ್ ಎನರ್ಜಿಯಲ್ಲಿ ನಮ್ಮ ಕಂಪನಿಯ ಒಂದು ಉತ್ತೇಜನ, ಒಂದು
ಬೆಳವಣಿಗೆ ಏನಿದೆ, ಇವತ್ತು ರಾಷ್ಟ್ರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋಂಥ ಪ್ರತಿಯೊಂದು ಸೋಲಾರ್ ಪ್ಯಾನಲ್ಗೂ ನಾವು ಕಾಂಪೋನೆಂಟ್ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಟುಡೇ ವಿ ಆರ್ ರೆಕಗ್ನೈಸ್ಡ್ ಆಸ್ ಎ ಇಂಡಿಯಾಸ್ ಲಾರ್ಜೆಸ್ಟ್ ಸೋಲಾರ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರರ್. ಇದು ನನ್ನ ಒಬ್ಬನಿಂದ ಸಾಧ್ಯ ಆಗಲಿಲ್ಲ. ಇಟ್ಸ್ ಎ ಟೀಮ್ ಎಫರ್ಟ್. ಇದರಿಂದ ಎಲ್ಲರ ಪರಿಶ್ರಮ ಇದೆ. ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ, ವಿದೇಶ ಮಟ್ಟದಲ್ಲಿ ನಾವು ನಮ್ಮ ಒಂದು ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂನ ಬಿಲ್ಡ್ ಮಾಡಿದೀವಿ ಆಲ್ರೆಡಿ. ಸೊ ಮುಂದಿನ ದಿನಗಳಲ್ಲಿ ದೇಶ ಕಟ್ಟುವ ವಿಚಾರದಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಹಾಗಾಗಿ ಡಿಫೆನ್ಸ್ ಅನ್ನೋ ಒಂದು ಹೊಸ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಟುಡೇ ವಿ ಆರ್ ದ ಫಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ defense equipments in the ground mobility, and it has been approved under the IDDM, Indigenous Design, Development and Manufacturing. ಇದರಿಂದ ನಮಗೆ ಹೇಳ್ಕೊಳ್ಳೋಕೆ ಒಂದು ಹೆಮ್ಮೆ ಆಗುತ್ತೆ, ನಾವು ಈ ತರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು. ಇದು ನಿಮಗೆ ಗೊತ್ತಿರಬೇಕು, ನಿಮ್ಮ ಮನೆಯಲ್ಲಿ ಗೊತ್ತಿರಬೇಕು, ನಾವು ಯಾವ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಆ ಕಾರ್ಖಾನೆಯ ಉದ್ದೇಶವೇನು. ಇವತ್ತು ನಮ್ಮ ಉದ್ದೇಶ ಬಿಸ್ನೆಸ್ ಮಾಡುವ ಉದ್ದೇಶ ಅಲ್ಲ, ದೇಶ ಕಟ್ಟುವ ಸಲುವಾಗಿ ನಾವು ಈ ವ್ಯಾವಹಾರಿಕ ವ್ಯವಸ್ಥೆಯಲ್ಲಿ ಇದ್ದೀವಿ. ಮುಂದಿನ 5 ವರ್ಷಗಳಲ್ಲಿ 10,000 ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡುತ್ತೆ as a group, as an institute. ಈ ಮುಂದಿನ ನಮ್ಮ ಜರ್ನಿಯಲ್ಲಿ ನಿಮ್ಮೆಲ್ಲರ ಪಾತ್ರ ಪ್ರಮುಖ. ನೀವು ಮಾಡ್ತಾ ಇರೋ ಒಂದು ಕೆಲಸ, ಶ್ರಮ, ಅದು ಪ್ರತಿಯೊಂದು ನಮ್ಮ ಕಂಪ್ನಿಯ ಪ್ರತಿಯೊಂದು ಮೆಟ್ಟಲಿನ ಒಂದು ಮೈಲಿಗಲ್ಲು ಆಗಿ ಬೆಳಿಬೇಕು. ನೀವು ಏನ್ ಕಲ್ತಿದ್ದೀರಾ, ನಿಮ್ಮ ಸಹಪಾಠಿಗಳಿಗೂ ಅದನ್ನ ಕಲಿಸಿ ಒಂದು ಪ್ರೊಸೆಸ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಒಂದು ಕ್ವಾಲಿಟಿ ಸಿಸ್ಟಮ್ಸ್ ಆಗಿರ್ಬೋದು, ಒಂದು ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಕಸ್ಟಮರ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಅದನ್ನ ನೀವು ಪರಿಪಾಲಿಸಿ ಮತ್ತಷ್ಟು ನಮ್ಮ ಸಹಪಾಠಿಗಳಿಗೆ ಉತ್ತೇಜನ ಕೊಡಬೇಕು. ಸೊ ಹಾಗಾಗಿ ನಮ್ಮ ಕಂಪನಿ ಬೆಳೆಯುತ್ತೆ. ನಮ್ಮ ಕಂಪನಿ ಬೆಳೆದಾಗ 2,500 ಜನ ಇಲ್ಲಿ ಕೆಲಸ ಮಾಡಿದಾಗ ಅದರಲ್ಲಿ 1,500 ಜನ ಹೆಣ್ಣು ಮಕ್ಕಳು ತುಂಬಿದ್ರೆ ಆ ಫ್ಯಾಕ್ಟ್ರಿ ಅದು ಫ್ಯಾಕ್ಟ್ರಿ ಅಲ್ಲ, ಅದೊಂದು ಗ್ರಾಮವಾಗಿ ಬೆಳೆಯುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.